ಜೆಟ್ಲಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಡಾಲಿ ಧನಂಜಯ್ ಬೆನ್ನಿಗೆ ನಿಂತಿದ್ದಾರೆ ಕೈ ಶಾಸಕ. ಸೆಲೆಬ್ರಿಟಿಗಳನ್ನ ಠಾಣೆಗೆ ಕರೆಸಿದ್ದೇ ತಪ್ಪು ಅಂತ ಗಣಿಗ ರವಿ ಈಗ ಅವರ ಬೆನ್ನಿಗೆ ನಿಂತಿದ್ದಾರೆ. ಹಾಗಿದ್ರೆ ಇವರು ಪಾರ್ಟಿ ಮಾಡಿದ್ದು ಬೆಳಗ್ಗಿನ ತನಕ ಸರಿ ಅನ್ನುವಂತಾಗಿದೆ. ನಟರನ್ನ ಸ್ಟೇಷನ್ಗೆ ಕರೆಸಿದ್ದೇ ಪೊಲೀಸರೇ ತಪ್ಪಿತಸ್ಥರು. ಬೆಳಗ್ಗೆ 3 ಗಂಟೆವರೆಗೆ ಪೊಲೀಸರು ಪಬ್ ಓಪನ್ ಮಾಡಿಸಿದ್ಯಾಕೆ ಅಂತ ಈಗ ಪೊಲೀಸರನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಗಣಿಗ ರವಿ ಅವರು. ಪಬ್ನವರಿಗೂ ಪೊಲೀಸರಿಗೂ ಅಡ್ಜಸ್ಟ್ಮೆಂಟ್ ಇದೆಯಾ ಹಾಕಿದ್ರೆ ಅಂತ ಪ್ರಶ್ನೆಯನ್ನ ಹಾಕಿದ್ದಾರೆ. ಬೆಳಗ್ಗೆ 3 ಗಂಟೆಗೆ ಪೊಲೀಸರು ಹೋಗಿದ್ದಾರೆ ಅಂತಾರೆ. ನೀವು ಅಲ್ಲಿ ಹೋಗಿದ್ರೆ ವಿಡಿಯೋ ರಿಲೀಸ್ ಮಾಡಿ, ಪೊಲೀಸರಿಗೆ ಮಂಡ್ಯ ಕೈ ಶಾಸಕ ಗಣಿಗ ರವಿ ಆಗ್ರಹಿಸಿದ್ದಾರೆ. ಇನ್ ಕೇಸ್ ಈಗ ಪೊಲೀಸರು ಜೆಟ್ಲ್ಯಾಗ್ ಒಂದು ಪಬ್ಗೆ ಭೇಟಿಯನ್ನ ಕೊಟ್ಟಿದ್ರು ಕೂಡ ಆ ವಿಡಿಯೋವನ್ನ ಎಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ, ಆ ಯಾವ ವಿಡಿಯೋವನ್ನ ಇವಾಗ ಗಣಿಗ ರವಿ ಅವರಿಗೆ ತೋರಿಸಬೇಕಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಿಲ್ಲ. ಇನ್ನು ಗ್ರಾಹಕರಿಗೆ ನೋಟಿಸ್ ಕೊಡೋದು ಎಷ್ಟು ಸರಿ? ಚಲನಚಿತ್ರ ನಟರು ಈ ನೆಲದ ಆಸ್ತಿ. ಪಬ್ ಬಾರ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಗ್ರಾಹಕರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರದ್ದೇ ತಪ್ಪು ಅಂತ ಹೇಳ್ತಿದ್ದಾರೆ. ದರ್ಶನ್ ಡಾಲಿ ಎಲ್ಲರನ್ನ ಸ್ಟೇಷನ್ ಕರೆಸಿದ್ದು ತಪ್ಪು. 24 ಗಂಟೆಯೊಳಗೆ ಸಂಬಂಧಪಟ್ಟ ಪೊಲೀಸರು ಸಸ್ಪೆಂಡ್ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಶಾಸಕ ಗಣಿಗ ರವಿ. ಈಗ ಶಾಸಕ ಗಣಿಗ ರವಿ ಅವರಿಗೆ ಏನ್ ಮಾಡಬೇಕಿತ್ತು ಪೊಲೀಸರು? ಓಕೆ, ನೀವು ಬೆಳಗ್ಗೆ 3 ಗಂಟೆ ತನಕ ಪಾರ್ಟಿ ಮಾಡ್ತೀರಾ, 5 ಗಂಟೆ ತನಕ ಪಾರ್ಟಿ ಮಾಡ್ತೀರಾ, ಮಾಡಿ ಅಂತ ಬಿಟ್ಬಿಡ್ಬೇಕಾಗಿತ್ತು ಅಂತ ಅನ್ಸುತ್ತೆ ಶಾಸಕ ಗಣಿಗ ರವಿ ಅವ್ರಿಗೆ. 3:30ವರೆಗೂ ನಡೆಯೋದಕ್ಕೆ ಬಿಟ್ಟಿದ್ಯಾರು? ನಿಮ್ಮ ಅಂಗಡಿ ತೆಗೆದಿದ್ರೆ ನಾನು ಊಟಕ್ಕೆ ಬರ್ತೀನಿ, ನನಗೆ ಗೊತ್ತಿಲ್ಲಪ್ಪ, ನಾನು ದರ್ಶನ್, ನಾನು ಊಟಕ್ಕೆ ಬಂದೆ. 3:30ವರೆಗೂ ತೆಗೆಯೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅವ್ರನ್ನ 3:30ವರೆಗೂ ಪಬ್ನ ನಡ್ಸಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು? ಪೊಲೀಸರು ತಮ್ಮ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಇವತ್ತು ರಾಜ್ಯ ನೆಲದ ಚಿತ್ರರಂಗದ ನಟ ನಟಿಯರಿಗೆ ನೋಟಿಸ್ ಕೊಟ್ಟು ಕರೀತಾ ಇದ್ದಾರೆ. ಇದು ಮಹಾ ತಪ್ಪು. ಈ ಕೂಡಲೇ ಇವತ್ತು 3:30 ಗಂಟೆವರೆಗೂ ನಡೆಯಕ್ಕೆ ಬಿಟ್ಟು ಈಗ ಪೊಲೀಸ್ನವ್ರು ಅಲ್ಲಿ ಹೋಗಿದ ತಕ್ಷಣ ಅವ್ರ ಮೊಬೈಲಲ್ಲಿ ನೀವು ವಿಡಿಯೋ ಮಾಡ್ತಾರಲ್ಲಪ್ಪ, ಆ ವಿಡಿಯೋ ರಿಲೀಸ್ ಮಾಡಿ. ಇಷ್ಟು ಗಂಟೆಗೆ ನಾವು ಹೋಗಿದ್ವಿ, ಇಲ್ಲಿದ್ರಂತ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಬೆಂಗಳೂರಿನಲ್ಲಿ 1 ಗಂಟೆ ಮೇಲೆ ಎಲ್ಲಾದ್ರೂ ನಡೀತಾ ಇದ್ರೆ ಹೋಗಿ ಎಲ್ಲರೂ ಇವರೇ ಬಾಕ್ಲು ಹಾಕಿಸ್ತಾರೆ. ಅಲ್ಲಿ ಯಾಕೆ ಬಿಟ್ರಿ 3:30ವರೆಗೂ ನೀವು ನಡೆಯೋಕೆ? ಏನ್ ನಿಮ್ಮ ಪಬ್ನವ್ರದ್ದು ಅಡ್ಜಸ್ಟ್ಮೆಂಟ್ ಏನು? ಎಷ್ಟು ರೋಲ್ ಕಾಲ್ ಮಾಡ್ತೀರಾ ನೀವು ಬೆಂಗಳೂರಲ್ಲಿ? ನೀವು ದಿನನಿತ್ಯ ಅಡ್ಜಸ್ಟ್ಮೆಂಟ್ಗಳ ಮೇಲೆ 1 ಗಂಟೆ ಮೇಲೆ ನಡೆಯಕ್ಕೆ ಬಿಟ್ಟು ನಾನು ಊಟ ಮಾಡಕ್ ಹೋದನ್ನ ನಾನು ಹಳ್ಳಿಯಿಂದ ಬಂದಿದ್ದೀನಪ್ಪ, ನಾನೇ ದರ್ಶನ್, ನಾನೇ ಡಾಲಿ ಧನಂಜಯ, ನಾನು ಊಟಕ್ಕೆ ಹೋಗಿದ್ದೀನಿ, ನೀನು ಅಂಗಡಿ ತೆಗ್ದಿಲ್ಲ ಅಂದ್ರೆ ನಾನೇ ಬರ್ತಿದ್ದೆ ಊಟಕ್ಕೆ, ನೀನು ತೆಗಿತಿದ್ ಯಾಕೆ? ಇದು ತಪ್ಪು. ಈ ಕೂಡಲೇ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಅಲ್ಲಿನ ಸಂಬಂಧಪಟ್ಟ ಉಪ ವಿಭಾಧಿಕಾರಿಯ ಡಿಸಿಪಿ, ಎಸಿಪಿ, ಇನ್ಸ್ಪೆಕ್ಟರ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಆಮೇಲೆ ಬೇರೆಯವ್ರ ನೋಟಿಸ್ ಕೊಡಬೇಕಾಗಿತ್ತು. ಅಲ್ಲಿ ಪೊಲೀಸ್ನವರೇ ಹೋಗಿಲ್ಲ. ಇವರು ಸುಮ್ಮನೆ ಅದೇ ಹೋಟ್ಲು ಸಿಸಿಟಿವಿ ಕ್ಯಾಮ್ರಾ ತಗೊಂಡ್ಬಿಟ್ಟು ಇವ್ರಿಗೆ ನೋಟಿಸ್ ಕೊಡೋದು, ನೋಟಿಸ್ ಕೊಟ್ಟು ಕರೆಯೋದು. ನೋಡ್ರಿ, ಚಲನಚಿತ್ರ ನಟರು ಅಂದ್ರೆ ಈ ರಾಜ್ಯದ ಆಸ್ತಿ. ಇವತ್ತೊಂದು ಕಾಟೇರ ಅಂತ ಒಂದು ಒಳ್ಳೆ ಮೂವಿ ತೆಗೆದಿದ್ದಾರೆ ರೈತರಿಗೆ ಸಂಬಂಧಪಟ್ಟಂತದ್ದು. ಇಂಥ ಸಂದರ್ಭದಲ್ಲಿ ಯಾವ್ದೋ ಮಾತು ಕೇಳಿ ಪೊಲೀಸ್ನವರು ಈ ರೀತಿ ನಡ್ಕೊಳ್ತಾ ಇರೋದು ಈ ರಾಜ್ಯಕ್ಕೆ ಶೋಭೆ ತರುವಂತದಲ್ಲ. ಏನೋ ಶಾಸಕ ಗಣಿಗ ರವಿ ಅವರಿಗೆ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಹಾಗೆ ನಾವು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದೀವಿ. ನಟರು ಅನ್ನೋ ಕಾರಣಕ್ಕೆ ಏನಾಯ್ತು ಅಂತಾನು ಕೇಳಬಾರ್ದ? ಹಾಗಿದ್ರೆ ನಟ ಅನ್ನೋ ಕಾರಣಕ್ಕೆ ಪೊಲೀಸ್ ಠಾಣೆಗೆ ಹಾಗಿದ್ರೆ ಕರೆಸಬಾರ್ದ? ಅಂದ್ರೆ ಸೆಲೆಬ್ರಿಟಿ ಹಾಕಿದ ತಕ್ಷಣ ಅವರು ಬರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಗಣಿಗ ರವಿ ಅವರು ಈ ಮಾತನಾಡಿದ್ದಾರೆ. ಸೆಲೆಬ್ರಿಟಿಗಳಿಗೆ ಏನ್ ಮಾಡಿದ್ರು ಕೂಡ ಠಾಣೆಗೆ ಹಾಗಿದ್ರೆ ಕರೆಸಬಾರ್ದ? ನಟರ ವಿಚಾರಣೆ ಮಾಡಬೇಕಿದ್ರೆ ಅವರ ಮನೆಗೆ ಹೋಗಬೇಕಾ? ಹಾಗಿದ್ರೆ ಅವರು ಪೊಲೀಸ್ ಸ್ಟೇಷನ್ ಹತ್ತೋ ಹಾಗಿಲ್ವಾ? ಪೊಲೀಸರು ಡ್ಯೂಟಿ ಮಾಡುವಾಗ ನಟರು ನಟರಲ್ಲದವರು ಅಂತ ತಾರತಮ್ಯ ಹಾಗಿದ್ರೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಗಣಿಗ ರವಿ ಅವರು. ಪೊಲೀಸರು ಕಾನೂನು ಪ್ರಕಾರ ಕೆಲಸ ಮಾಡಬಾರ್ದ? ಪೊಲೀಸರು ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡಬಾರ್ದ? ನಟರಿಗೆ ಆಗದ ಕಿರಿಕಿರಿ ಕಸಿವಿಸಿ ನಿಮ್ಗೆ ಯಾಕೆ ಆಗ್ತಾ ಇದೆ MLA ಗಣಿಗ ರವಿ ಅವರೇ? ಇದು ನಮ್ಮ ಪ್ರಶ್ನೆ ಕೂಡ, ಸಾರ್ವಜನಿಕರ ಪ್ರಶ್ನೆ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಸೆಲೆಬ್ರಿಟಿಗಳು ಅಂತ ಮಾತ್ರಕ್ಕೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬಾರ್ದಾ? ಅವ್ರು ತಪ್ಪು ಮಾಡಿದ್ರು ಕೂಡ ಪೊಲೀಸ್ ಅವರು ಕಣ್ಮುಚ್ಕೊಂಡು ಕುಳಿತಿರ್ಬೇಕಾ? ಅದೇ ಜಾಗದಲ್ಲಿ ಕಾಮನ್ ಮ್ಯಾನ್ ಇದ್ದಿದ್ರೆ ಗಣಿಗ ರವಿ ಅವರು ಈ ರೀತಿ ಮಾತನಾಡ್ತಿದ್ರಾ? ಈಗ ಎಷ್ಟು ಜನ ಕಾಮನ್ ಮ್ಯಾನ್ ಹಿಂದೆ ನಿಂತಿದ್ದಾರೆ ಶಾಸಕ ಗಣಿಗ ರವಿ ಅವರು? ಈಗ ಈ ಪ್ರಶ್ನೆಗೆ ಅವ್ರು ಆನ್ಸರ್ ಮಾಡಲೇಬೇಕು.
ಚೈತ್ರ ಜೆಟ್ಲಾಗ್ ಪ್ರಕರಣದಲ್ಲಿ ತಡರಾತ್ರಿವರೆಗೆ ಪಾರ್ಟಿ ಮಾಡಿದ ಪ್ರಕರಣ ಸಂಬಂಧಪಟ್ಟಿಗೆ ಹೊಸ ಟ್ವಿಸ್ಟ್ ಈಗ ಸಿಕ್ಕಿರುವಂಥದ್ದು. ಮಂಡ್ಯದ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಕುಮಾರ್ ಗೌಡ್ರವರು ನಟರಾದ ದರ್ಶನ್ ಮತ್ತು ಡಾಲಿ ಧನಂಜಯ ಪರವಾಗಿ ನಿಂತಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಅವರು ಮೂಲಭೂತ ಪ್ರಶ್ನೆಗಳನ್ನ ಎತ್ತಿರುವಂಥದ್ದು. ಯಾಕಂತೇಳಿದ್ರೆ ಈಗಾಗಲೇ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹೊಸ ವರ್ಷ ಸಂಭ್ರಮಾಚರಣೆಗೆ ಎಲ್ಲ ಪಬ್ಗಳು ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳೇ ಬೆಂಗಳೂರಿನಲ್ಲಿ 1 ಗಂಟೆ ಸಮಯನ ನಿಗದಿ ಮಾಡಿತು. ಬೆಂಗಳೂರು ಅಂತ ನಗರದಲ್ಲಿ ಬಹುತೇಕ ಎಲ್ಲ ಕಡೆ CCTV ಕ್ಯಾಮ್ರಾಗಳಿರ್ತಕ್ಕಂಥ ಪೊಲೀಸ್ ಭದ್ರತೆ ಇರತಕ್ಕಂಥದ್ದು, ಪೊಲೀಸರು ರೌಂಡ್ಸ್ ಅನ್ನು ಕೂಡ ಆಗ್ತಿರುವಂಥದ್ದು, ಪ್ಯಾಟ್ರೋಲಿಂಗ್ ಕೂಡ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಆ ಜೆಟ್ಲಾಗ್ ಪಬ್ನ ಮತ್ತು ಪೊಲೀಸರ ನಡುವೆ ಇರತಕ್ಕಂಥ ಒಪ್ಪಂದ ಏನು? ಯಾಕಂತ ಹೇಳಿದ್ರೆ ತಡರಾತ್ರಿ 1 ಗಂಟೆಗೂ ಮೀರಿ ಅವರು ಪಬ್ಬನ್ನು ಓಪನ್ ಮಾಡ್ತಿದ್ದಾರೆ ಅಂತೇಳಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರು ಮತ್ತು ಅಧಿಕಾರಿಗಳ ನಡುವೆ ಎಲ್ಲ ಒಂದು ಕಡೆ ಕಿಕ್ ಬ್ಯಾಕ್ ಇರುವಂಥದ್ದು ಮತ್ತು ಮಾಮೂಲಿ ಫಿಕ್ಸ್ ಆಗಿರುವಂಥದ್ದು. ಹಾಗಾಗಿ ಅಲ್ಲಿ ಓಪನ್ ಮಾಡಿರುವಂಥದ್ದು. ಸಾಮಾನ್ಯವಾಗಿ ಯಾರೇ ಕೂಡ ಅದು ಹೋಟೆಲ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಬಾರ್ ಇರ್ಬೋದು, ಪಬ್ ಇರ್ಬೋದು, ತಡರಾತ್ರಿವರೆಗಿನ ನಂತರ ಓಪನ್ ಮಾಡಿದರೆ ಅಲ್ಲಿ ಊಟಕ್ಕೆ ಹೋಗೋ ಅವಕಾಶವನ್ನು ಆ ಪಬ್ನವ್ರು ಅವಕಾಶ ಕೊಟ್ಟರೆ ಯಾರು ಬೇಕಾದರೂ ಊಟಕ್ಕೆ ಹೋಗ್ತಾರೆ. ಆದರೆ ಮೂಲಭೂತ ಪ್ರಶ್ನೆ ಎತ್ತಿರ್ತಕ್ಕಂಥ ಗಣಿಗ ರವಿಕುಮಾರ್ ಅವರು ಓಪನ್ ಮಾಡಲಿಕ್ಕೆ ಯಾರು ಕಾರಣಕರ್ತರು ಮತ್ತು ಅದರ ಹಿಂದಿನ ಸತ್ಯಾಸತ್ಯತೆ ಬಯಲಾಗಬೇಕಾಗಿದೆ. ಹಾಗಾಗಿ 3 ಗಂಟೆವರೆಗೂ ಪೊಲೀಸರು ಸುಪರ್ದಿಯಲ್ಲಿರುವಂಥ ಸಂದರ್ಭದಲ್ಲಿ, ಪೊಲೀಸರು ರೌಂಡ್ಸ್ ಇರುವಂಥ ಸಂದರ್ಭದಲ್ಲಿ 3 ಗಂಟೆವರೆಗೂ ಓಪನ್ ಮಾಡಲಿಕ್ಕೆ ಪೊಲೀಸರು ಯಾಕೆ ಬಿಟ್ಟಿದ್ದು? ಆ ಮುಖಾಂತರ ಪಬ್ ಮತ್ತು ಪೊಲೀಸರ ನಡುವೆ ಇರತಕ್ಕಂಥದ್ದು ಒಪ್ಪಂದಗಳೇನು, ಅವರ ಸಂಬಂಧಗಳೇನು ಅಂತೇಳಿ ಪ್ರಶ್ನೆಯನ್ನು ಮಾಡುವಂಥದ್ದು. ನೋಡಿ, ನನಗೆ ಹಸಿವಾಗಿದೆ. ನಾನು ಕೂಡ ದರ್ಶನ್ ಜಾಗದಲ್ಲಿದ್ದರೂ ಕೂಡ ಯಾವುದೇ ಹೋಟೆಲು ಓಪನ್ ಇದ್ರೂ ಕೂಡ ನಾನು ತಡರಾತ್ರಿಗೆ ಊಟಕ್ಕೆ ನಾನು ಹೋಗ್ತೀನಿ. ಹಾಗಂತ ಓಪನ್ ಮಾಡಿದವ್ರು ತಪ್ಪು. ಯಾಕಂದರೆ ಒಂದು ರೂಲ್ಸನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಪಬ್ ಇರ್ಬೋದು, ಅದು ಹೋಟೆಲ್ನವರು ಆ ರೂಲ್ಸನ್ನು ಫಾಲೋ ಮಾಡಬೇಕಿತ್ತು. ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ಹೊಸ ವರ್ಷ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಪೊಲೀಸರು ಗಸ್ತು ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಆಯಾ ಲಿಮಿಟ್ಸ್ನಲ್ಲಿ ಎಷ್ಟೆಲ್ಲ ಪಬ್ಗಳಿದ್ದಾವೆ ಆ ಪಬ್ಗಳ ಜವಾಬ್ದಾರಿ ಮತ್ತು ಅದರ ನಿಗಾ ಜವಾಬ್ದಾರಿ ಕೂಡ ಪೊಲೀಸ್ ಇಲಾಖೆದಾಗಿರುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆ ಇಲ್ಲಿ ನೆಗ್ಲೆಕ್ಟ್ ಮಾಡಿರುವಂಥದ್ದು ಮತ್ತು ಪೊಲೀಸ್ ಇಲಾಖೆ ಮತ್ತು ಪಬ್ ನಡುವಿನ ಒಪ್ಪಂದದ ಕಾರಣಕ್ಕಾಗಿ ಇದು ತಡರಾತ್ರಿವರೆಗೆ ಓಪನ್ ಆಗಿರುವಂಥದ್ದು. ಹಾಗಾಗಿ ಈ ಸಂಬಂಧಪಟ್ಟ ನಿರ್ಲಕ್ಷ್ಯಕ್ಕೆ, ಕಾನೂನಿನ ನಿರ್ಲಕ್ಷ್ಯಕ್ಕೆ ಕಾರಣ ಆಗಿರ್ತಕ್ಕಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕಂತೇಳಿ ಒತ್ತಾಯ ಮಾಡುವಂಥದ್ದು. ಅವರು ಕೂಡಲೇ ಆ ಭಾಗದ ಸಬ್ ಇನ್ಸ್ಪೆಕ್ಟರ್ ಮತ್ತು ACP ಹಾಗೂ DCP ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಆ ಮುಖಾಂತರ ತನಿಖೆಯನ್ನು ಮಾಡಲಿ. ಹಾಗಾಗಿ ಒಟ್ಟಾರೆ ಬೆಂಗಳೂರಿನಲ್ಲಿ ತಡರಾತ್ರಿವರೆಗೂ ಕೂಡ ಬಹಳಷ್ಟು ಪಬ್ಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಓಪನ್ ಆಗ್ತವೆ. ಇದಕ್ಕೆ ಯಾರು ಹೊಣೆ ಅಂತ ಒಂದು ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಯಾಕಂತೇಳಿದ್ರೆ ಬೆಂಗಳೂರು 1 ಗಂಟೆ ನಂತರ ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲಿ ನಾಟ್ ಓನ್ಲಿ ಜೆಟ್ಲಾಗ್, ಬೇರೆ ಬೇರೆ ಪ್ರದೇಶಗಳು ಕೂಡ ಓಪನ್ ಆಗ್ತಿರುವಂಥದ್ದು. ಹಾಗಾದ್ರೆ ಇವರೆಲ್ಲರೂ ಕೂಡ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತಾರೆ. ಇಲ್ಲಿ ಪೊಲೀಸರ ವೈಫಲ್ಯ, ಪೊಲೀಸರು ಕಾನೂನನ್ನು ಎಲ್ಲೊಂದು ಕಡೆ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು ಮತ್ತು ಜೆಟ್ಲಾಗ್ ಪಬ್ನ ನಡುವಿರ್ತಕ್ಕಂಥ ಒಳ ಒಪ್ಪಂದ ಕಾರಣಕ್ಕಾಗಿ ಅಲ್ಲಿ ತಡರಾತ್ರಿವರೆಗೂ ಓಪನ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಹೋದಂಥವರು ಆ ತಡರಾತ್ರಿವರೆಗೂ ಕೂಡ ಊಟ ಮತ್ತಿತರ ಅವರಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಪೊಲೀಸ್ನ ವೈಫಲ್ಯ, ಪೊಲೀಸ್ನ ಕಾನೂನು ವೈಫಲ್ಯ ಮತ್ತು ಗಸ್ತು ತಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡಿದೆ ಅಂತೇಳಿ ಮೂಲಭೂತ ಪ್ರಶ್ನೆಯನ್ನು ಎತ್ತುವ ಮುಖಾಂತರ ಎಲ್ಲ ಒಂದು ಕಡೆ ಇಡೀ ಈ ಪ್ರಕರಣದಲ್ಲಿ ಬೇರೆಯವ್ರನ್ನ ಯಾಕೆ ಪ್ರಶ್ನೆಯನ್ನು ಮಾಡಿಲ್ಲ? ಬೇರೆ ಬೇರೆ ಪಬ್ಗಳು ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಹೊಸ ವರ್ಷ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಬೆಳಿಗ್ಗೆ 3 ಗಂಟೆವರೆಗೂ ತೆಗೆದಿದ್ದು. ಆದರೆ ಜೆಟ್ಲಾಗನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ಆ ಮುಖಾಂತರ ಎಲ್ಲ ಒಂದು ಕಡೆ ಕಾಟೇರೆ ಸಿನಿಮಾ, ಅದು ಇಂದಿರಾ ಗಾಂಧಿಯವರ ಲ್ಯಾಂಡ್ ರಿಫಾರ್ಮ್ ಸಂಬಂಧಪಟ್ಟಂತ ಇರ್ತಕ್ಕಂಥ ಕಥೆ ಇರತಕ್ಕಂಥ ಸಿನಿಮಾ ಆಗಿರುವಂಥದ್ದು. ಅದು ಅಲ್ಲಿ ದೇವರಾಜ್ ಅರಸುರವರ ಕಾಲದಲ್ಲೂ ಕೂಡ ಏನೆಲ್ಲ ನಡೀತು ಲ್ಯಾಂಡ್ ರಿಫಾರ್ಮ್ ಸಂಬಂಧಪಟ್ಟಾಗೆ ಆ ಘಟನೆ ಆಧರಿಸಿ ತೆಗೆದಿರ್ತಕ್ಕಂಥ ಚಿತ್ರ. ಒಳ್ಳೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಚಿತ್ರದ ನಾಯಕರು ಮತ್ತು ಅಲ್ಲಿರ್ತಕ್ಕಂಥ ತಂಡವನ್ನು ಕರೆಸಿ ಎಲ್ಲೊಂದು ಕಡೆ ಪೊಲೀಸರು ಎನ್ಕ್ವೈರಿ ಮಾಡಿದ್ದಾರೆ. ಅದಕ್ಕೂ ಮೊದಲು ಈ ಪೊಲೀಸರ ವೈಫಲ್ಯ ಮತ್ತು ಕಾನೂನು ವೈಫಲ್ಯ ಸಂಬಂಧಪಟ್ಟ ಕ್ರಮ ಕೈಗೊಳ್ಳಬೇಕಂತೇಳಿ ಈಗಾಗಲೇ ಗಣಿಗ ರವಿಕುಮಾರ್ ಅವರು ಆಗ್ರಹ ಮತ್ತು ಒತ್ತಾಯವನ್ನು ಮಾಡಿರುವಂಥದ್ದು. ಒಂದು ವೇಳೆ ಇದಕ್ಕೆ ಪೊಲೀಸ್ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಿದರೆ ನಾನು ಗೃಹ ಸಚಿವರು ಮತ್ತು DGP ಹಾಗೂ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೀನಿ ಅಂತೇಳಿ ಈಗ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಚೈತ್ರ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.